ಕರಾವಳಿ ಪ್ರದೇಶದ ಜನರು ತಲೆ ತಗ್ಗಿಸುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ. ಕೊಲೆ ಅನ್ನುವಂಥದ್ದು ಯಾವತ್ತೂ ಕೂಡ ಸಮರ್ಥನೀಯವೂ ಅಲ್ಲ, ಅನುಕರಣೀಯವೂ ಕೂಡ ಅಲ್ಲ. ಅದು ಯಾರೇ ಆಗಿರ್ಬೋದು, ಕೊಲೆ ಮಾಡಿದನ್ನು ನಾವು ಯಾವತ್ತೂ ಕೂಡ ಸಮರ್ಥನೆ ಮಾಡಲಿಕ್ಕಿಲ್ಲ. ಈ ಕೊಲೆಯನ್ನು ಕೂಡ ನಾವು ಉಗ್ರವಾಗಿ ಖಂಡಿಸ್ತೇವೆ. ನಾವು ನೋಡ್ತೇವೆ ಏನಾಯಿತು ಅಂತೇಳಿ. ಈಗ ಹಿಂದೂ ಕಾರ್ಯಕರ್ತ ಅಂತ ಹೇಳಿ ಇವತ್ತು ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಕೂಡ ಹೇಳ್ತೇವೆ. ಹಿಂದೂ ಕಾರ್ಯಕರ್ತ ಅಂದರೆ ಯಾರು, ಏನು ಅನ್ನುವಂಥ ಒಂದು ಸ್ಪಷ್ಟನೆ ಇವತ್ತು ಎಲ್ರಿಗೂ ಬೇಕಾಗಿದೆ. ನನ್ನ ಹಿಂದೂ ಧರ್ಮ ಏನೇ ಹೇಳಿರುವಂಥದ್ದನ್ನು ನಾವು ಇದು ಮಾಡಬೇಕು. ಹಿಂದೂ ಧರ್ಮ ಅಂದರೆ ನಾವು ಯಾವತ್ತೂ ಕೂಡ ಇನ್ನೊಂದು ಧರ್ಮವನ್ನು ದ್ವೇಷಿಸಲಿಕ್ಕೆ ನಮಗೆ ಯಾವತ್ತೂ ನಮ್ಮ ಧರ್ಮ ಹೇಳಿಕೊಡ್ಲಿಲ್ಲ. ಯಾವ ಧರ್ಮದಲ್ಲಿ ಮಾಡಿದ್ರು ಕೂಡ ತಪ್ಪು ಅನ್ನುವಂಥ, ತಪ್ಪೆ ಅನ್ನುವಂಥ ಒಂದು ಮಾನಸಿಕತೆಯನ್ನು ನಾವು ಬೆಳೆಸಿಕೊಳ್ಳುವಂಥ ಅಗತ್ಯ ಇದೆ. ನಿಜವಾಗ್ಲೂ ಅಲ್ಲಿ ಇದ್ದಂಥ ದೇವರು ಇವರ ಮಾತನ್ನು ಮೆಚ್ಚರ ಅನ್ನುವಂಥದ್ದು, ಅಥವಾ ಈಗ ಬಿಜೆಪಿ ಪಕ್ಷದ ಇಷ್ಟು ನಾಯಕರಿದ್ದಾರಲ್ಲ, ನೀವು ಅವರ ಮಾತನ್ನು ಸಮರ್ಥನೆ ಮಾಡ್ಕೊಳ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಅವರ ಮುಂದೆ ಇಡ್ಲಿಕ್ಕೆ ನಾನು ಇಚ್ಛಿಸ್ತೇನೆ. ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನಮಗೆ ಪಕ್ಷ ಭೇದ ಇಲ್ಲ. ನಮಗೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಹೊಂದಬೇಕು ಅನ್ನುವಂಥದ್ದು ಏಕೈಕ ಆಶೆಯಲ್ಲಿ ನಾವಿರುವಂಥವರು. ನಮ್ಮ ಜಿಲ್ಲೆಯಲ್ಲಿ ಕಳೆದ 10-15 ದಿವಸಗಳಿಂದ ನಡೆಯುತ್ತಿರುವಂತಹ ವಿವಿಧ ಘಟನೆಗಳು, ಈ ಘಟನೆಗಳು ಇವತ್ತು ನಮ್ಮ ಜಿಲ್ಲೆಯ ಕರಾವಳಿ ಪ್ರದೇಶದ ಜನರು ತಲೆ ತಗ್ಗಿಸುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ. ಇದರ ಬಗ್ಗೆ ಜನರಿಗೆ ಸೂಕ್ತವಾದಂಥ ಮಾಹಿತಿಗಳು ಇವತ್ತು ಬೇರೆ ಬೇರೆ ಮೀಡಿಯಾಗಳಲ್ಲಿ ಅಥವಾ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲ ಸಲ್ಲದ ವಿಚಾರಗಳೇ ಹೆಚ್ಚು ಪ್ರಚಾರ ಪಡೀತಾ ಇದೆ. ಸರಿಯಾದ ವಿಷಯಗಳನ್ನು ಜನರಿಗೆ ತಲುಪಿಸಬೇಕು ಎನ್ನುವ ನಿಟ್ಟಿನಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿರ್ತೇನೆ. ನಿಮಗೆಲ್ಲ ಗೊತ್ತಿದ್ದಾಗೆ ಈಗ ನಾವೆಲ್ಲರೂ ನೋಡ್ತಾ ಇದ್ದೇವೆ, ಬಹುಶಃ ಕಳೆದ 10-12 ದಿವಸಗಳಿಂದ ಏನೆಲ್ಲ ಘಟನೆಗಳು ಆಯಿತು. ಇದು ಬಹುಶಃ ಮಂಗಳೂರನ್ನು ಮತ್ತೆ ಹಿಂದಕ್ಕೆ ಕೊಂಡೋಗ್ತಾ ಇದೆ ಅನ್ನುವಂಥದ್ದು, ಅಭಿವೃದ್ಧಿಯ ಪಥದಲ್ಲಿ ಇರುವಂಥದ್ದನ್ನು ನಾವು ಮತ್ತೆ ಹಿಂದಕ್ಕೆ ಹೋಗ್ತಾ ಇದ್ದೇವೆ ಅನ್ನುವಂಥದ್ದನ್ನು ನಾವು ಎಲ್ಲರೂ ಇವತ್ತು ತಿಳ್ಕೊಳ್ಬೇಕಾಗಿದೆ. ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಒಂದು ಹೋರಾಟಗಳನ್ನು ಮಾಡಬೇಕಾಗಿದೆ ವಿನಃ ಇದಕ್ಕೆ ಇನ್ನಷ್ಟು ಪ್ರಚೋದನೆಗಳನ್ನು ಕೊಟ್ಟು ಇದು ಇನ್ನಷ್ಟು ಪರಿಸ್ಥಿತಿ ಹದಗೆಟ್ಟುವಂತೆ ಮಾಡಲಿರೋದ್ರಲ್ಲಿ ನಾವು ನಿರತರಾಗೋದ್ರಲ್ಲಿ ಖಂಡಿತವಾಗ್ಲೂ ಇದಕ್ಕೆ ಅರ್ಥವಿಲ್ಲ. ನಮ್ಮನ್ನು ಯಾರೂ ಕೂಡ ಕ್ಷಮಿಸಲಾರದು ಅನ್ನುವಂಥ ಮಾತನ್ನು ಮೊದಲಿಗೆ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮೊನ್ನೆ ದಿವಸ ಬಹುಶಃ 26ನೇ ತಾರೀಕಿಗೆ ಒಂದು ಕೊಲೆ ಆಯಿತು. ಅಶ್ರಫ್ ಎನ್ನುವ ವ್ಯಕ್ತಿಯ ಒಂದು ಕೊಲೆ ಕುಡುಪುವಿನಲ್ಲಿ ಒಂದು ಕ್ರಿಕೆಟ್ ಆಟದ ಮೈದಾನದಲ್ಲಿ ಆಯಿತು. ಬಹುಶಃ ಇದು ಯಾರಾದರೂ ಕೂಡ ಒಬ್ಬ ಮಾನವ, ಯಾರು ಈ ಮಾನವ ಕುಲಕ್ಕೆ ಹುಟ್ಟಿದವರು ಪ್ರತಿಯೊಬ್ಬರು ಕೂಡ ತಲೆ ತಗ್ಗಿಸುವಂಥ ಕೆಲಸ. ಯಾಕೆ ಅಂತ ಹೇಳಿದರೆ, ಒಂದು ವ್ಯಕ್ತಿ ಅವನೇನೋ ಒಂದು ದಿನಕೂಲಿ ಕೆಲಸಕ್ಕೆ ಅಂತ ಹೇಳಿ ಹೊರ ರಾಜ್ಯದಿಂದ ಇಲ್ಲಿಗೆ ಬಂದಿರ್ತಾನೆ. ಅವನೇನೋ ಕೆಲಸ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವನ ಕೆಲಸ ಏನೋ ಮಾಡಿದ್ರೆ ಏನೋ ಮಾತಾಡಿದ್ರು ಅಂತ ಹೇಳ್ತಾರೆ. ಯಾವುದೇ ರೀತಿಯ ಸಾಕ್ಷಿಗಳು ಈವರೆಗೆ ಸಿಕ್ಕಿಲ್ಲ. ಅಂಥದ್ದವರನ್ನು ಹೋಗಿ ವಿನಾಕಾರಣ ಅವನ ಮೇಲೆ ಹಲ್ಲೆ ನಡೆಸಿ ಆ ವ್ಯಕ್ತಿ ಕೊಲೆ ಪಟ್ಟಿರುವಂಥದ್ದು ಇವತ್ತು ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿದೆ ಅನ್ನೋದಕ್ಕೆ ಬಹಳಷ್ಟು ಬೇಸರ ಇದೆ. ಖಂಡಿತವಾಗ್ಲೂ ಇದನ್ನು ನಾವು ತಲೆ ತಗ್ಗಿಸುವಂಥ ಕೆಲಸ ಇವತ್ತು. ಆದರೆ ಅದರ ನಂತರ ಪೊಲೀಸ್ ತನಿಖೆಗಳು ಸ್ವಲ್ಪ ವಿಳಂಬವಾಯಿತು. ಅದನ್ನು ತಪ್ಪನ್ನು ನಾವು ಒಪ್ಕೊಳ್ತೇವೆ. ನಮ್ಮದೇ ಸರ್ಕಾರ ಇರುವಂಥದ್ದು ಆರಂಭದಲ್ಲಿ ಸ್ವಲ್ಪ ತನಿಖೆಯ ಒಂದು ಹಾದಿ ತಪ್ಪಿಸುವಂಥ ಕೆಲಸ ಕೂಡ ಇದರಲ್ಲಿ ಆಗಿತ್ತು. ಆದರೆ ಇದರಲ್ಲಿ ಮುಂದಿನ ದಿವಸಗಳಲ್ಲಿ ಎಚ್ಚರಗೊಂಡು ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಒಂದು ಆದೇಶದ ಪ್ರಕಾರ ತನಿಖೆಯನ್ನು ಚುರುಕುಗೊಳಿಸಿ ಈಗಾಗಲೇ ಆ ಒಂದು ಘಟನೆಯಲ್ಲಿ 21 ಮಂದಿಯನ್ನು ಬಂಧಿಸಿರುತ್ತಾರೆ. ಹಾಗೆ 17 ಜನರಲ್ಲಿ ನೋಟಿಸನ್ನು ಕೂಡ ಕೊಟ್ಟು ಅವರನ್ನು ಕೂಡ ಈ ತನಿಖೆಗೆ ಒಳಪಡಿಸಿರುವಂಥದ್ದು ತನಿಖೆ ಒಳ್ಳೆಯ ರೀತಿಯಲ್ಲಿ ಸಾಗ್ತಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಅದರ ನಂತರ ಇದಾದ ನಂತರ ಒಂದು ಕೊಲೆ ಪ್ರಕರಣ ನಮ್ಮ ಬಜ್ಪೆ ಲಿಮಿಟ್ಸ್ನಲ್ಲಿ ಆಯಿತು. ಕೊಲೆ ಅನ್ನುವಂಥದ್ದು ಯಾವತ್ತೂ ಕೂಡ ಸಮರ್ಥನೀಯವೂ ಅಲ್ಲ, ಅನುಕರಣೀಯವೂ ಕೂಡ ಅಲ್ಲ. ಅದು ಯಾರೇ ಆಗಿರ್ಬೋದು, ಒಬ್ಬ ಕೊಲೆ ಮಾಡಿದನ್ನು ನಾವು ಯಾವತ್ತೂ ಕೂಡ ಸಮರ್ಥನೆ ಮಾಡಲಿಕ್ಕಿಲ್ಲ. ಈ ಕೊಲೆಯನ್ನು ಕೂಡ ನಾವು ಉಗ್ರವಾಗಿ ಖಂಡಿಸ್ತೇವೆ. ಅದರ ನಂತರ ಮತ್ತೆ ರಿವೆಂಜ್ಗಾಗಿ ಮತ್ತೆ 2-3 ಹಲ್ಲೆ ಪ್ರಕರಣಗಳು ಕೂಡ ನಡೆಯಿತು. ಈ ಎಲ್ಲ ಪ್ರಕರಣಗಳು ಕೂಡ ನಮ್ಮ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಟ್ಟಿಗೆ ಒಂದು ಕಪ್ಪು ಚುಕ್ಕೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈ ಕೊಲೆ ಆದ ನಂತರ ನಮ್ಮ ರಾಜಕೀಯ ನಾಯಕರು ಇವತ್ತು
ನಾವು ನೋಡ್ತೇವೆ. ಮೊನ್ನೆ ಕೊಲೆಯಾದ ತಕ್ಷಣ ಸುಹಾಸ್ ಶೆಟ್ಟಿ ಎಂಬ ವ್ಯಕ್ತಿಯ ಒಂದು ಕೊಲೆ ಆಯಿತು. ಇದನ್ನು ಹಿಂದೂ ಕಾರ್ಯಕರ್ತ ಅಂತ ಹೇಳಿ ಇದಕ್ಕೆ ಹಣೆಪಟ್ಟಿ ಕಟ್ಟಿ ರಾಜ್ಯಾದ್ಯಂತ ಇದನ್ನೊಂದು ದೊಡ್ಡ ವಿಚಾರವನ್ನಾಗಿ, ಖಂಡಿತವಾಗ್ಲೂ ಕೊಲೆ ಅನ್ನೋದು ದೊಡ್ಡ ವಿಚಾರವೇ, ತಪ್ಪಿಲ್ಲ. ಆದರೆ ಒಂದು ಪಕ್ಷಕ್ಕೆ ಸೇರಿದ ರಾಜ್ಯದ ಅಧ್ಯಕ್ಷರು, ಪ್ರಮುಖ ನಾಯಕರುಗಳು ಎಲ್ಲ ಇಲ್ಲಿಗೆ ಬಂದರು. ಅವ್ರು ಬಂದು ಮಾಡಿದ್ದೇನು ಅನ್ನುವಂಥದ್ದು ನಾವು ನೋಡ್ತೇವೆ ಏನಾಯ್ತು ಅಂತೇಳಿ. ಈಗ ಹಿಂದೂ ಕಾರ್ಯಕರ್ತ ಅಂತ ಹೇಳಿ ಇವತ್ತು ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಕೂಡ ಹೇಳ್ತೇವೆ. ಹಿಂದೂ ಕಾರ್ಯಕರ್ತ ಅಂದ್ರೆ ಯಾರು, ಏನು ಅನ್ನುವಂಥ ಒಂದು ಸ್ಪಷ್ಟನೆ ಇವತ್ತು ಎಲ್ರಿಗೂ ಬೇಕಾಗಿದೆ. ಪದ್ಮರಾಜ್ ಕೂಡ ಒಬ್ಬ ಹಿಂದೂ ಸಮಾಜದಲ್ಲಿ ಹುಟ್ಟಿದವ, ನಾನು ಕೂಡ ಒಬ್ಬ ಒಂದು ಹಿಂದೂ ಧರ್ಮವನ್ನು ನಾನು ಕೂಡ ಆಚರಿಸ್ತೇನೆ. ನನ್ನ ಹಿಂದೂ ಧರ್ಮ ಏನು ಹೇಳಿರುವಂಥದ್ದನ್ನು ನಾವು ಇದು ಮಾಡಬೇಕು. ಹಿಂದೂ ಧರ್ಮ ಅಂದ್ರೆ ನಾವು ಯಾವತ್ತೂ ಕೂಡ ಇನ್ನೊಂದು ಧರ್ಮವನ್ನು ದ್ವೇಷಿಸಲಿಕ್ಕೆ ನಮಗೆ ಯಾವತ್ತೂ ನಮ್ಮ ಧರ್ಮ ಹೇಳಿಕೊಡ್ಲಿಲ್ಲ. ನಮ್ಮ ಹಿಂದೂ ಧರ್ಮ ಏನು, ಹಿಂದೂ ಧರ್ಮದ ಆಚರಣೆ ಆಗಬೇಕು. ಆಚರಣೆ ಅಂದ್ರೆ ಏನು ಅಂತ ಹೇಳಿದ್ರೆ, ನಾವು ಇನ್ನೊಂದು ಧರ್ಮವನ್ನು ಗೌರವಿಸಿದೊಟ್ಟಿಗೆ ನಮ್ಮ ಧರ್ಮದಲ್ಲಿರುವಂತ ಅಶಕ್ತರಂತ ಕಣ್ಣೊರೆಸುವಂತ ಕೆಲಸಗಳನ್ನು ನಾವು ಮಾಡ್ಬೇಕನ್ನುವಂಥದ್ದು ಹಿಂದೂ ಧರ್ಮದ ಸಂಕೇತ. ಜ್ಞಾನವನ್ನು ಕೊಡುವಂತ ಹಿಂದೂ ಧರ್ಮ. ಈ ಜ್ಞಾನ ನಮಗೆ ಕೊಟ್ಟಿರುವಂಥದ್ದು ನಮ್ಮ ಧರ್ಮ ಇಂಥದ್ದ ವಿಚಾರಗಳನ್ನು. ಆದರೆ ಇದನ್ನು ಬಿಟ್ಟು ನಾವು ದ್ವೇಷ ಸಾರುವಂತ ಕೆಲಸಗಳನ್ನು ನಾವು ಮಾಡಿದ್ರೆ ಖಂಡಿತ ಇದು ಯಾವ ಹಿಂದೂ ಧರ್ಮದಲ್ಲಿ ಇದೆ ಅಂತೇಳಿ ನನಗೆ ಗೊತ್ತಿಲ್ಲ. ಹಾಗೆ ಎರಡೂ ಇದರಲ್ಲೂ ಕೂಡ ಇಲ್ಲಿ ನಾನು ಜಾತಿ ಧರ್ಮಗಳ ವಿಚಾರಗಳನ್ನು ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೆ ಕೆಲವೊಂದು ವಿಚಾರಗಳನ್ನು ನಾವು ಹೇಳಲೇಬೇಕು. ಈ ಭಯೋತ್ಪಾದನೆಯಲ್ಲೂ ಮುಸ್ಲಿಂ ಇದರಲ್ಲಿ ಕೂಡ ಇಲ್ಲಿ ಆಗ್ತಾ ಇದೆ, ಹಾಗೆ ಹಿಂದೂ ಇದರಲ್ಲೂ ಕೂಡ ಆಗ್ತಾ ಇದೆ. ನಾವು ನೋಡ್ತಿದ್ದೇವೆ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್. ಇದನ್ನು ನಾವು ಧರ್ಮದ ಆಧಾರದ ಮೇಲೆ ನಾವು ಇದನ್ನು ಮಾನದಂಡದಲ್ಲಿ ನಾವು ತೆಗೆದುಕೊಳ್ಳುವುದು ತಪ್ಪು ಅನ್ನುವಂಥದ್ದು. ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅನ್ನು ಯಾರು ಮಾಡಿದ್ರು ಕೂಡ ಅದನ್ನು ಖಂಡಿಸುವಂಥದ್ದು. ನಾವೆಲ್ಲರೂ ಭಾರತೀಯರೆನ್ನುವಂತ ಭಾವನೆ ಮೊದಲಿಗೆ ನಮ್ಮಲ್ಲಿ ಇರಬೇಕು. ಇವತ್ತು ನಮ್ಮ ಶಾಸಕರುಗಳಾಗ್ಲಿ, ಸಂಸದರಾಗ್ಲಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಪ್ರಜ್ಞೆ ಹೊಂದಿರುವಂತವರು ಅಂತ ಹೇಳ್ತಾರೆ. ಅದನ್ನು ಒಂದು ಧರ್ಮಕ್ಕೆ ಸೀಮಿತವಾಗಿ ಅವರು ತೆಗೆದುಕೊಂಡು ಹೋಗ್ತಾರೆ. ಖಂಡಿತವಾಗ್ಲೂ ತಪ್ಪು. ನಾವೆಲ್ಲರೂ ಭಾರತೀಯರು. ಇಲ್ಲಿ ಜಾತಿ ಸೋಷಿಯಲ್ ಎಲಿಮೆಂಟ್ಸ್ ಅಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೋ ಅವರು ಎಲ್ಲರೂ ಕೂಡ ಭಯೋತ್ಪಾದಕರನ್ನುವಂಥದ್ದನ್ನೇ ನಾವು ಹೇಳ್ಬೇಕಾಗಿತ್ತು. ಅದನ್ನು ಎಲ್ಲರೂ ಹೇಳ್ಬೇಕು. ಅದನ್ನು ಯಾವ ಧರ್ಮದ ಆಧಾರದಲ್ಲಿ ನೀವು ನೋಡುದು ಬೇಡ. ಯಾವ ಧರ್ಮದಲ್ಲಿ ಮಾಡಿದ್ರು ಕೂಡ ತಪ್ಪು ಅನ್ನುವಂಥ ತಪ್ಪೆ ಅನ್ನುವಂಥ ಒಂದು ಮಾನಸಿಕತೆಯನ್ನು ನಾವು ಬೆಳೆಸಿಕೊಳ್ಳುವಂತ ಅಗತ್ಯ ಇದೆ. ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅನ್ನು ವಿರೋಧಿಸುವಂತ ಕೆಲಸ ನಮ್ಮೆಲ್ಲರಿಂದಲೂ ಆಗ್ಬೇಕನ್ನುವಂಥದ್ದು. ಅದರ ನಂತರ ಈಗ ಇದರಲ್ಲಿ ಕೂಡ ಸುಹಾಸ್ ಶೆಟ್ಟಿ ಮರ್ಡರ್ ಕೇಸ್ನಲ್ಲಿ ಕೂಡ ತನಿಖೆ ಚುರುಕುಗೊಂಡಿದ್ದು ಈಗಾಗಲೇ 8 ಜನರನ್ನು ಬಂಧಿಸಿದ್ದಾರೆ. ಅವರನ್ನು ಪೊಲೀಸ್ ಕಸ್ಟಡಿಗೆ ಕೂಡ ತೆಗೆದುಕೊಂಡು ಈಗಾಗಲೇ ತನಿಖೆ ಬಹಳ ಚುರುಕಿನಲ್ಲಿ ಸಾಗ್ತಾ ಇದೆ ಅನ್ನುವಂಥದ್ದು. ನಮ್ಮ ಕಾಂಗ್ರೆಸ್ ಪಕ್ಷದ ವಿಚಾರಧಾರೆಗಳು ಏನಿದೆ, ಯಾವತ್ತೂ ಕೂಡ ಈ ಒಂದು ದೇಶದಲ್ಲಿ ಆಗ್ಲಿ ರಾಜ್ಯದಲ್ಲಿ ಆಗ್ಲಿ ಶಾಂತಿಯನ್ನು ನೆಲೆಸುವಂತೆ ಮಾಡುದು. ಯಾರು ಕಾನೂನನ್ನು ಕೈಗೆತ್ತಿಕೊಳ್ತಾರೆ, ಕಾನೂನಿನ ವಿರುದ್ಧ ಯಾರು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ ಅವರನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಖಂಡಿತವಾಗ್ಲೂ ನಮ್ಮ ಸರ್ಕಾರದಿಂದ ಆಗ್ತಾ ಇದೆ. ಇದರಲ್ಲಿ ಯಾರಿಗೂ ಸಂಶಯ ಬೇಡ ಅನ್ನುವಂತ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ಅದರ ನಂತರ ವಿಶೇಷವಾಗಿ ನನ್ನ ಸಹೋದರರಲ್ಲಿ ನಾನು ಎಲ್ಲರಲ್ಲೂ ಒಂದು ಕೆಲವೊಂದು ವಿಚಾರಗಳಲ್ಲಿ ನನಗೂ ಕೂಡ ಅಷ್ಟೇ ನಿಜ ಹೇಳಬೇಕು ಅಂತ ಹೇಳಿದ್ರೆ ನಾನು ಕೂಡ ಸ್ವಲ್ಪ ಮಾನಸಿಕವಾಗಿ ತಗ್ಗುವಂತ ಕೆಲಸವೇ ಎಲ್ರಿಗೂ ಕೂಡ. ಏನೆಲ್ಲ ಆಗ್ತಾ ಇದೆ, ಯಾಕೆ ನಮ್ಮ ಊರಲ್ಲಿ ಈ ತರ ಆಗ್ತಾ ಇದೆ ಅನ್ನುವಂಥದ್ದು. ವಿಶೇಷವಾಗಿ ಸೋಷಿಯಲ್ ಮೀಡಿಯಾಗಳನ್ನು ಗಮನಿಸುವಾಗ ಅದರಲ್ಲಿ ಬರ್ತಿರುವಂತ ಕೆಲವೊಂದು ಕಮೆಂಟ್ಸ್ಗಳು, ಇದರಲ್ಲಿ ಅವರು ಉಪಯೋಗಿಸುವಂತ ಭಾಷೆಗಳು, ಬಹುಶಃ ನಾನು ಬರೆಯುತ್ತಿರುವವರಿಗೆ ಅವರಿಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ, ನೀವು ಏನು ಕೆಲಸವನ್ನು ಕಮೆಂಟ್ ಮಾಡಬೇಕಾದ್ರೆ ಕನಿಷ್ಠ ನಿಮ್ಮ ಅಪ್ಪ ಅಮ್ಮಂದಿರ ಗೌರವವನ್ನು ಉಳಿಸುವಂತಾಗ್ಲಿ. ನೀವು ಯಾವ ಪಕ್ಷಕ್ಕೆ ನೀವು ಕಾರ್ಯಕರ್ತರಾಗಿದ್ದೀರಿ ಅಥವಾ ಯಾವ ಸಂಘಟನೆ ಕಾರ್ಯಕರ್ತರಾಗಿರ್ತೀರಿ ಅದರ ಗೌರವವನ್ನು ಹೆಚ್ಚಿಸುವಂತಾಗಬೇಕೇ ವಿನಃ ಅದಕ್ಕೆ ನಿಮ್ಮ ಹೆತ್ತವರ ಒಂದು ಗೌರವವನ್ನು ಕುಗ್ಗಿಸುವಂತ ಕಮೆಂಟ್ಸ್ಗಳು ನಿಮ್ಮ ಹತ್ರ ಬರೋದು ಬೇಡ. ಅದನ್ನು ನೋಡಿದಾಗ ನಿಮ್ಮ ಪ್ರೊಫೈಲ್ ತೆಗೆದು ನೋಡ್ತಾರೆ, ನಿಮ್ಮ ಒಂದು ಕಮೆಂಟ್ ಅನ್ನು ನೋಡಿದ ತಕ್ಷಣ ಇದರಲ್ಲಿ ನಮಗೆ ಇದನ್ನು ಸ್ವಲ್ಪ ವಿದ್ಯಾವಂತರಾಗಿದ್ದುಕೊಂಡು ಸ್ವಲ್ಪ ಜ್ಞಾನವನ್ನು, ನಮ್ಮ ಜ್ಞಾನ ಏನಿದೆ ನಮ್ಮ ಸ್ವಂತ ಬುದ್ಧಿಗಳನ್ನು ಉಪಯೋಗಿಸಿಕೊಂಡು ಅದಕ್ಕೆ ಗೌರವ ಕೊಡುವಂತ ಕೆಲಸವನ್ನು ಎಲ್ಲ ಜಾತಿ ಧರ್ಮದವರು ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಈ ಕೆಲವೊಂದು ಆಕ್ಷೇಪಾರ್ಹ
ಕಮೆಂಟ್ಸ್ಗಳಿರ್ಬೋದು ಫೇಸ್ಬುಕ್ಗಳಲ್ಲಿ ಅಥವಾ ಇನ್ನಿತರ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾನೂನು ಕ್ರಮ ಜರುಗಿಸ್ತಾ ಇದೆ. ಇದರಿಂದ ನಾಳೆ ನೀವು ಕೇಸ್ ಹಾಕಿಸಿಕೊಂಡು ಜೈಲಿಗೆ ಹೋಗುವಂಥದ್ದು, ಇನ್ನೊಬ್ರು ನಿಮ್ಮನ್ನು ಟಾರ್ಗೆಟ್ ಮಾಡುವಂಥದ್ದು, ಇದರಿಂದ ಎಲ್ಲರೂ ಯಾರಿಗೆ ಲಾಸ್ ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ಇದರಲ್ಲಿ ನಷ್ಟ ಅನುಭವಿಸೋರು ಯಾರು ಅಂತ ಕೇಳಿದ್ರೆ ನಿಮ್ಮನ್ನು ಎತ್ತು ಸಾಕಿದ ನಿಮ್ಮ ತಂದೆ ತಾಯಿಯಂದಿರು ಅನ್ನುವಂಥದ್ದು ನಿಮಗೆ ನೆನಪಿರಲಿ ಅನ್ನುವಂಥ ಒಂದು ಮಾತನ್ನು ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ವಿರೋಧ ಪಕ್ಷದವರು ಎಲ್ಲದನ್ನೂ ರಾಜಕೀಯ ಮಾಡುವಂಥದ್ದು, ದಿವಸಕ್ಕೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಜನರನ್ನು ಮತ್ತೆ ಪ್ರಚೋದನೆ ಮಾಡುವಂಥದ್ದು, ಶಾಂತಿ ಕದಲುವಂತೆ ಮಾಡುವಂಥ ಪ್ರಯತ್ನಗಳು ಆಗ್ತಾ ಇದೆ. ಈಗ ಸುಭಾಷ್ ಶೆಟ್ಟಿ ವಿಚಾರದಲ್ಲಿ ಮಾತನಾಡಬೇಕಾದ್ರೆ ನಮ್ಮ ಮೊನ್ನೆ ಕಾರ್ಯಾಧ್ಯಕ್ಷರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಎಲ್ಲ ವಿಚಾರಗಳನ್ನು ಸರಿಯಾಗಿ ತಮ್ಮ ಮುಂದೆ ಇಟ್ಟಿದ್ದಾರೆ. ಸುಭಾಷ್ ಶೆಟ್ಟಿಯ ಮೇಲೆ ರೌಡಿ ಶೀಟರ್ ಅನ್ನು ಹಾಕಿರುವಂಥದ್ದು ಯಾವ ಪಕ್ಷ ಅಧಿಕಾರದಲ್ಲಿತ್ತು? ನೀವು ರೌಡಿ ಶೀಟರ್ ಅವನನ್ನು ಮಾಡದೆ ಅವನೇನೋ ತಪ್ಪು ಮಾಡಿದ್ರೆ ನೀವು ಎಷ್ಟು ಜನ ಅವನ ಮನೆಗೆ ಬಂದು ನೀನು ಈ ತರದ್ದು ಇದರಲ್ಲಿ ಆಕ್ಟ್ ನಲ್ಲಿ ಪಾಲ್ಗೊಳ್ಬಾರ್ದು ಅಂತ ಅವನನ್ನು ಸರಿ ದಾರಿಗೆ ತರುವಂತ ಪ್ರಯತ್ನಗಳನ್ನು ನೀವು ಮೊನ್ನೆ ಬಂದಂತ ಯಾವ ಲೀಡರ್ ಆದ್ರೂ ಮಾಡಿದ್ರೆ ಅದನ್ನು ಹೇಳಿ ಅನ್ನುವಂಥ ಮಾತನ್ನು ನಾನು ಹೇಳಿಕ್ಕೆ ಇಚ್ಛಿಸ್ತೇನೆ. ನಮಗೆ ಗೊತ್ತಿರುವ ಹಾಗೆ ನಮ್ಮ ಆಸುಪಾಸಿನಲ್ಲಿರುವಂತಹ ವ್ಯಕ್ತಿಗಳು ಸಮಾಜ ಬಾಹಿರ ಕೆಲಸಗಳಲ್ಲಿ ಅವರು ತೊಡಗಿಸಿಕೊಂಡಾಗ ಅವರನ್ನು ಕರೆದು ಅವರನ್ನು ಸರಿದಾರಿಗೆ ತರುವಂತ ಪ್ರಯತ್ನಗಳನ್ನು ನಾವು ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೇವೆ. ನಾವು ನಾಳೆ ಅವರು ಹಲ್ಲೆಗೊಳಗಾಗಿ ಹತ್ಯೆ ಆದಾಗ ಅವರಲ್ಲಿ ಹೋಗಿ ನಾವು ಮೊಸಳೆ ಕಣ್ಣೀರು ಸುರಿಸುವುದಲ್ಲದೆ ಅವರನ್ನು ತರುವಂತ ಕೆಲಸ, ಅವರು ಸರಿ ಇರುವಂತ ಸಮಯದಲ್ಲಿ ಅವರ ಮನೆಗೆ ಏನಾದರೂ ಬೇರೆ ರೀತಿಯ ಸಹಾಯಗಳು ಬೇಕಾಗಿದ್ರೆ ಅದನ್ನು ಮಾಡುವಂತ ಕೆಲಸಗಳನ್ನು ನಾವು ಮಾಡುತ್ತಿದ್ದೇವೆ ಎನ್ನುವಂತ ಮಾತನ್ನು ನಾನು ಕೇಳಲಿಕ್ಕೆ ಇಚ್ಛಿಸ್ತೇನೆ. ಆದ್ರಿಂದ ನಾನು ಎಲ್ಲ ಪ್ರಜ್ಞಾವಂತ ನಾಗರಿಕರಲ್ಲಿ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ, ಕರಾವಳಿ ಜಿಲ್ಲೆಗಳಲ್ಲಿ ಇವತ್ತು ಬಹುಶಃ ನಾವೆಲ್ಲರಿಗೂ ಗೊತ್ತಿದೆ, ಎಲ್ಲರೂ ಬಹಳಷ್ಟು ಧಾರ್ಮಿಕ ನಂಬಿಕೆ ಉಳ್ಳಂತ ವ್ಯಕ್ತಿಗಳು ಎಲ್ಲರೂ ಇದ್ದಾರೆ, ಎಲ್ಲ ಧರ್ಮದವರು ಕೂಡ ಇದ್ದಾರೆ. ಖಂಡಿತವಾಗ್ಲೂ ಅದಕ್ಕೆ ಅನುಗುಣವಾಗಿ ಈ ದ್ವೇಷವನ್ನು ಹಚ್ಚಿ ಬೆಂಕಿ ಹಚ್ಚುವಂತ ಕೆಲಸದಲ್ಲಿ ಯಾರು ಕೂಡ ಕೈಗೂಡೋದು ಬೇಡ. ಪ್ರೀತಿಯನ್ನು ಹಂಚುವಂತ ಕೆಲಸ ನಿಮ್ಮಿಂದಲಾಗ್ಲಿ, ವಿಶೇಷವಾಗಿ ನಾಯಕರುಗಳು. ಈಗ ಮೊನ್ನೆ ನಮ್ಮ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜರ ಬಗ್ಗೆ ಅವರ ಒಂದು ಹೇಳಿಕೆಗಳನ್ನು ನೀವು ಎಲ್ಲರೂ ನೋಡಿದ್ದೇವೆ. ಯಾರು ಬೇರೆಯವರು ಹೇಳಿದ್ರು ಅನ್ನುವಂಥದ್ದಲ್ಲ, ತೆಕ್ಕಾರ. ನಾನು ಕೂಡ ಆ ದೇವಸ್ಥಾನದ ಸಭಾ ಕಾರ್ಯಕ್ರಮದಲ್ಲಿ 1ನೇ ತಾರೀಕಿಗೆ ನಾನು ಕೂಡ ಇದ್ದೆ. 3ನೇ ತಾರೀಕಿಗೆ ಇವರು ಮಾತಾಡ್ತಾರೆ. ನಿಜವಾಗ್ಲೂ ಅಲ್ಲಿ ಇದ್ದಂತ ದೇವರು ಇವರ ಮಾತನ್ನು ಮೆಚ್ಚಾರ ಅನ್ನುವಂಥದ್ದು. ಅಥವಾ ಈಗ ಬಿಜೆಪಿ ಪಕ್ಷದ ಇಷ್ಟು ನಾಯಕರು ಇದ್ದಾರಲ್ಲ, ನೀವು ಅವರ ಮಾತನ್ನು ಸಮರ್ಥನೆ ಮಾಡ್ಕೊಳ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಅವರ ಮುಂದೆ ಇಡ್ಲಿಕ್ಕೆ ನಾನು ಇಚ್ಛಿಸ್ತಿದ್ದೇನೆ. ಒಬ್ಬ ಶಾಸಕನಾಗಿದ್ದವರು ನಮ್ಮನ್ನು ಜನಗಳು ವಾಚ್ ಮಾಡ್ತಾರೆ, ನಾವು ಬೇರೆಯವರಿಗೆ ರೋಲ್ ಮಾಡೆಲ್ಗಳಾಗಿ ಇರಬೇಕೇ ವಿನಃ ನಾವೇ ಈ ರೀತಿಯ ಹೇಳಿಕೆಗಳು ನಮ್ಮ ಬಾಯಿಂದ ಬಂದ್ರೆ ಇನ್ನು ನಮ್ಮನ್ನು ಫಾಲೋ ಮಾಡ್ತಿರೋದ್ರವರು ಯಾವ ರೀತಿಯಲ್ಲಿ ವರ್ತಿಸಬಹುದು ಅನ್ನುವಂತ ಒಂದು ಕನಿಷ್ಠ ಇದಾದ್ರೂ ಕಾಮನ್ ಸೆನ್ಸ್ ಅದು ನಮಗೆ ಬೇಕಲ್ವಾ? ನಾವು ಮೊದಲಿಂದ ಕೂಡ ಹೇಳ್ತಾ ಇದ್ದೇವೆ, ಒಳ್ಳೆ ಕೆಲಸ ಯಾರು ಮಾಡಿದ್ರು ನಿಮ್ಮೊಟ್ಟಿಗೆ ನಾವು ನಿಲ್ತೇವೆ ಅನ್ನುವಂಥದ್ದು. ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನಮಗೆ ಪಕ್ಷ ಭೇದ ಇಲ್ಲ, ನಮಗೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಹೊಂದಬೇಕು ಅನ್ನುವಂಥದ್ದು ಏಕೈಕ ಆಶೆಯಲ್ಲಿ ನಾವಿರುವಂಥವ್ರು. ನಮ್ಮ ಮಕ್ಕಳಿಗೆ ಇಲ್ಲೇ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಇತ್ತೀಚೆಗೆ ನಾನು ಬಹುಶಃ ನಮ್ಮ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸಮಯದಲ್ಲಿ ನಾನು ಪ್ರತಿಪಾದಿಸಿದ್ದೆ, ಬಹುಶಃ ನಮ್ಮಲ್ಲಿರುವಂತಹ ಇನ್ಫ್ರಾಸ್ಟ್ರಕ್ಚರ್ಸ್ಗಳಿಂದ ನಾವು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಹಳಷ್ಟು ಅಭಿವೃದ್ಧಿ ಪಡೆಯೋದಕ್ಕೆ ನಮಗೆ ಅಪಾರ್ಚುನಿಟೀಸ್ ಇದೆ. ಆದರೆ ಈ ಬೇರೆ ಈ ರೀತಿಯ ಘಟನೆಗಳಿಂದ ನಮ್ಮಲ್ಲಿ ಇನ್ವೆಸ್ಟರ್ಸ್ಗಳಿಗೆ ಬರಲಿಕ್ಕೆ ಒಂದು ತೊಡಕಾಗ್ತಾ ಇರೋದು ಕೂಡ ಅಷ್ಟೇ ಸತ್ಯ. ಇದನ್ನು ನಮ್ಮ DCM ಅವರ ಒಂದು ಗಮನಕ್ಕೆ ಕೂಡ ತಂದಿದ್ದಾಗ ಅವರು ಇದನ್ನು ವಿಧಾನಸಭೆಯಲ್ಲಿ ವಿಚಾರವನ್ನು ಎತ್ತಿ ನಮ್ಮ ಸುಮಾರು 350 ಕಿಲೋಮೀಟರ್ ದೊಡ್ಡ ಕರಾವಳಿಯ ಅಭಿವೃದ್ಧಿಗೆ ವಿಶೇಷವಾಗಿ ಸಂಬಂಧಪಟ್ಟ ಜಿಲ್ಲೆಗಳ ಶಾಸಕರನ್ನು ಕರೆಸಿ ಮಾತನಾಡಿ ಬೇರೆ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಕೂಡ ತಯಾರಾಗುವ ಹಂತದಲ್ಲಿ ಇರಬೇಕಾದ್ರೆ ಮತ್ತೆ ಈ ರೀತಿಯ ಘಟನೆಗಳು ನಡೆದಾಗ ಏನಾಗುತ್ತೆ ಅನ್ನುವಂಥದ್ದು. ಇವತ್ತು ನಮ್ಮ ಮಕ್ಕಳು ಇಲ್ಲಿ ಉದ್ಯೋಗ ಸಿಗದೆ ಪರದೇಶಗಳಿಗೆ ಹೋಗ್ತಾರೆ, ಆ ಹೆತ್ತವರ ಆಶ್ರಮವನ್ನು ಅವಲಂಬಿಸಬೇಕಾದಂತ ಪರಿಸ್ಥಿತಿಗಳು. ಆದ್ರಿಂದ ಇಂಥ ವಿಚಾರಗಳನ್ನು ಇವತ್ತು ನಾನು ಎಲ್ಲ ನನ್ನ ಪತ್ರಕರ್ತ ಮಿತ್ರರಲ್ಲಿ ಹಾಗೆ ದೃಶ್ಯ ಮಾಧ್ಯಮದವರಲ್ಲಿ ವಿನಂತಿಸಿಕೊಳ್ತೇನೆ, ನಿಮ್ಮ ಕಾಂಟ್ರಿಬ್ಯೂಷನ್ ಬಹಳಷ್ಟು ಈ ಜಿಲ್ಲೆಯ ಅಭಿವೃದ್ಧಿಗೆ ಒಳ್ಳೆ ರೀತಿಯ ಸಹಕಾರಗಳನ್ನು ನೀವು ಕೊಡ್ತಾ ಇದ್ದೀರಿ. ಅದರ ನಿಜ ವಿಚಾರಗಳು ಇವತ್ತು ಜನರಿಗೆ ಮನ ಮುಟ್ಟುವಂತೆ ತಲುಪುವಂತ ಕೆಲಸ ನಿಮ್ಮ ಮುಖಾಂತರ ಆಗ್ಬೇಕನ್ನುವಂಥದ್ದು ನನ್ನ ಒಂದು ಆಶೆ. ಇವತ್ತು ಬಹುಶಃ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಫಾಸ್ಟ್ ಆಗಿ ಇವತ್ತು ಸುಳ್ಳನ್ನು ಸತ್ಯವನ್ನಾಗಿಸುವಂಥದ್ದು, ಸತ್ಯವನ್ನು ಸುಳ್ಳಾಗಿ ಬರೆದು ಕೆಲಸ ಬಹಳ ವೇಗದಿಂದ ಆಗ್ತಾ ಇದೆ.
ಇದಕ್ಕೆ ಕಡಿವಾಣ ಆಗಬೇಕಾದ್ರೆ ನಿಮ್ಮ ಕೊಡುಗೆಗಳು ಬಹಳಷ್ಟು ಅಗತ್ಯ ಇದೆ. ಖಂಡಿತವಾಗ್ಲೂ ಈ ಜಿಲ್ಲೆಯ ಬಗ್ಗೆ ಒಳ್ಳೆ ನೀವು ಬ್ರ್ಯಾಂಡ್ ಮ್ಯಾಂಗ್ಳೂರನ್ನು ಮಾಡುವಂಥ ಒಂದು ಪರಿಕಲ್ಪನೆಯನ್ನು ಕೂಡ ನೀವು ಹೊಂದಿದ್ದವರು. ಬಹುಶಃ ಆದ್ದರಿಂದ ಖಂಡಿತ ನಿಮ್ಮ ಸಹಕಾರ ಹೆಚ್ಚಿನ ರೀತಿಯಲ್ಲಿ ಬಯಸ್ತಿದ್ದೇವೆ. ಯಾರು ಆಂಟಿ ಕ್ರಿಮಿನಲ್ ಇದು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಲ್ಲಿ ತೊಡಗಿಕೊಳ್ತಾರ, ಇಂಥವರಿಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ಅವರ ಫಾಲೋವರ್ಸ್ಗಳಿಗೂ ಕೂಡ ಸರಿಯಾದ ವಿಚಾರಗಳನ್ನು ತಲುಪಿಸುವಲ್ಲಿ ತಮ್ಮ ಸಹಕಾರಗಳನ್ನು ಕೇಳ್ತಿದ್ದೇನೆ. ಹಾಗೆ ಶಾಂತಿಯಲ್ಲಿ ಈ ನಮ್ಮ ಜಿಲ್ಲೆಯ ಜನತೆಯಲ್ಲಿ ಯಾರೂ ಕೂಡ ಅಪಪ್ರಚಾರಗಳಿಗೆ ಕಿವಿಗೊಡದೆ ನಾವೆಲ್ಲರೂ ನಮ್ಮ ದ್ವೇಷಗಳನ್ನು ಏನಿದ್ರೂ ಬಿಟ್ಟು ಪರಸ್ಪರ ಗೌರವಿಸುವಂತ ಕೆಲಸಗಳನ್ನು ಮಾಡಿ ಪ್ರೀತಿಯನ್ನು ಹಂಚಿಕೊಳ್ಳುವಂತ ಕೆಲಸಗಳನ್ನು ಮಾಡಿದ್ರೆ ಬಹುಶಃ ನಮ್ಮ ಜಿಲ್ಲೆಯನ್ನು ಇನ್ನಾದ್ರೂ ಒಂದು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲು ಸಾಧ್ಯ ಇದೆ. ಈ ಮಾತನ್ನು ನಾವು ಜನರಿಗೆ ಮನವರಿಕೆ ಮಾಡಿ ಕೊಡಬೇಕು. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ದ್ವೇಷ ಸಾರುವಂತ ಕೆಲಸಗಳನ್ನು ಮಾಡಲಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಸಮುದಾಯದ ತುಷ್ಟೀಕರಣಕ್ಕಾಗಿ ಕೆಲಸ ಮಾಡ್ತಿದೆ ಅಂತದ್ದು ಇದನ್ನು ಇವಾಗದಿಂದಲ್ಲ ಈ ಹಿಂದಿನಿಂದಲೂ ಹೇಳ್ತಾ ಬರ್ತಾ ಇದ್ದಾರೆ. ರಾಜಕೀಯಕ್ಕೋಸ್ಕರ ನಮ್ಮ ಜಿಲ್ಲೆಯನ್ನು ಬಲಿ ಕೊಡೋದು ಬೇಡ. ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ಸಮುದಾಯವನ್ನು ತುಷ್ಟೀಕರಿಸುವಂತ ಕೆಲಸ ಯಾವತ್ತೂ ಮಾಡಿಲ್ಲ. ಎಲ್ಲಾ ಸಮುದಾಯದವರನ್ನು ಭಾರತದ ಸಂವಿಧಾನಕ್ಕೆ ಅನುಗುಣವಾಗಿ ನಾವೆಲ್ಲರೂ ಭಾರತೀಯರು ಎನ್ನುವಂತಹ ಒಂದು ಇದರಲ್ಲಿ ಎಲ್ಲಾ ಸಮುದಾಯದವರನ್ನು ಸಾಮಾಜಿಕ ನ್ಯಾಯವನ್ನು ಕೊಡುವ ರೀತಿಯಲ್ಲಿ ಕೆಲಸ ಮಾಡ್ತೇವೆ ವಿನಃ ಕಾನೂನು ಬಾಹಿರ ಕೃತ್ಯಗಳಲ್ಲಿ ಕೆಲಸ ಮಾಡುವ ಯಾವುದೇ ವ್ಯಕ್ತಿಗಳಿಗಾಗಲಿ ಸಂಘಟನೆಗಳಿಗಾಗಲಿ ಸಪೋರ್ಟ್ ಮಾಡುವಂತ ಕೆಲಸ ಯಾವತ್ತೂ ಮಾಡಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸುತ್ತಿದ್ದೇನೆ.